ಆನ್ಲೈನ್ ಬೆಟ್ಟಿಂಗ್ನಿಂದಲೇ ವೀರೇಂದ್ರ ಪಪ್ಪಿ ಸುಮಾರು 2,000 ಕೋಟಿಯನ್ನ ಗಳಿಕೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಅತ್ಯಂತ ಕಡಿಮೆ ಅವಧಿಯಲ್ಲೇ ವೆರಿ ಶಾರ್ಟ್ ಟರ್ಮ್ನಲ್ಲೇ 2,000 ಕೋಟಿ ಗಳಿಕೆ ಮಾಡಿರೋದು ಅಂದರೆ ಅಗಾಧ ಹಣ ಸಂಪಾದನೆ ಮಾಡಿದ್ದಾರೆ ಈತ ಅನ್ನುವಂಥ ಮಾಹಿತಿ ಸಿಗುತ್ತೆ ಈಡಿಗೆ. ಹಣದ ವರ್ಗಾವಣೆಗೆ ಹವಾಲಾ ಮತ್ತು ಗೇಟ್ವೇ ಸೇವೆಯನ್ನು ಯೂಸ್ ಮಾಡಿರೋದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಕಾಂಗ್ರೆಸ್ ಶಾಸಕರಿಂದ ಮತ್ತೆ 55 ಕೋಟಿ ಹಣವನ್ನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಆ್ಯಪನ್ನು ನಡೆಸ್ತಾ ಇದ್ದ ಪ್ರಕರಣದಲ್ಲಿ ಪಪ್ಪಿ ಈಗ ಆರೋಪಿ ಸ್ಥಾನದಲ್ಲಿ ಇರೋದು. ಆಮೇಲೆ ಹಣ ವರ್ಗಾವಣೆ ಹೆಂಗಾಗ್ತಿತ್ತು ಅಂತೇಳಿ ಪರಿಶೀಲನೆ ಮಾಡಬೇಕಾದ್ರೆ ಹವಾಲಾ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಹವಾಲಾ ಮೂಲಕವೂ ಕೂಡ ಹಣ ವರ್ಗಾವಣೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಆನ್ಲೈನ್ ಬೆಟ್ಟಿಂಗ್ ಅಲ್ಲದೆ ವೆರಿ ಶಾರ್ಟ್ ಟರ್ಮ್ನಲ್ಲಿ 2,000 ಕೋಟಿ ಜೊತೆಗೆ ಹಾರ್ಡ್ ಕ್ಯಾಶ್ಗಳು ಒಂದಷ್ಟು, ಫಾರಿನ್ ಕರೆನ್ಸಿ ಒಂದಷ್ಟು, ಕೆಜಿ ಕಟ್ಟಲೆ ಚಿನ್ನ ಬೆಳ್ಳಿ ಅಪಾರ ಪ್ರಮಾಣದಲ್ಲಿ ಹಣ ಸಂಪಾದನೆ ಮಾಡಿರೋದು, ಜೊತೆಗೆ ಹವಾಲಾ ಕೂಡ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈಗ ಅಷ್ಟೂ ಹಣ ಇ ಕಾಮರ್ಸ್ನಿಂದಲೇ ಬಂದಿರೋದು ಅನ್ನುವಂಥ ಮಾಹಿತಿ ಇಡಿ ಅಧಿಕಾರಿಗಳು ಕೊಟ್ಟಿರೋದ್ರಿಂದ ಈ ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಈಗ ಇಡಿ ತನಿಖೆ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಕಾಂಗ್ರೆಸ್ನ ಶಾಸಕರಾಗಿರೋ ವೀರೇಂದ್ರ ಪಪ್ಪಿಗೆ ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಅವರದು ವಿಚಾರಣೆ ಮಾಡಿದ್ದಾರೆ, ಅದಕ್ಕೆ ಬೇಕಾಗಿರೋ ಒಂದಷ್ಟು ಪ್ರಾಥಮಿಕ ಹಂತದ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ. ಇವತ್ತಿಗೆ ವೀರೇಂದ್ರ ಪಪ್ಪಿ ಅವರ ಇಡಿ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ. ಮೊದಲಿಗೆ 5, ಎರಡನೇ ಬಾರಿಗೆ 6 ದಿನ ಕಸ್ಟಡಿಗೆ ಪಡ್ಕೊಂಡಿರ್ತಾರೆ. ಟೋಟಲ್ 11 ದಿನ ಇಡಿ ಕಸ್ಟಡಿಗೆ ಪಡ್ಕೊಂಡಿರುತ್ತೆ. ಇದೀಗ ಮತ್ತೆ ಇಡಿ ಅಧಿಕಾರಿಗಳು ಇನ್ನಷ್ಟು ತನಿಖೆಯನ್ನು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ನಿನ್ನೆ ಕೋಟಿ ಹಣ, ಕಾರುಗಳನ್ನೆಲ್ಲವೂ ಕೂಡ ಸೀಸ್ ಮಾಡಿದ್ದಾರೆ. ಆಮೇಲೆ ಹಣದ ಮೂಲ ಪತ್ತೆಗಾಗಿ ಮತ್ತೆ ಕಸ್ಟಡಿಗೆ ಕೇಳೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಕಡೆ. ಈಗ ಕಸ್ಟಡಿಗಾದರೆ ಓಕೆ, ಅದು ವಿಚಾರಣೆ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂತಂದರೆ ವೀರೇಂದ್ರ ಪಪ್ಪಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರ, ಜೊತೆಗೆ ಬೇಲ್ ಅರ್ಜಿಯೂ ಕೂಡ ಇದೆ. ಬೇಲೇನಾದರೂ ಸಿಗುತ್ತಾ ಅಂತ, ಜೈಲಾಗುತ್ತಾ ಬೇಲಾಗುತ್ತಾ ಈ ಸಂದರ್ಭದಲ್ಲಿ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ಇಡಿಯ ವಿಚಾರಣೆ ಕೂಡ ಆಗ್ತಾ ಇದೆ. ನೆನ್ನೆಯಷ್ಟೇ ಇನ್ನೊಂದು 5 ಕೋಟಿ ಕ್ಯಾಶ್ ಸಿಕ್ತು, ಜೊತೆಗೆ ಐಷಾರಾಮಿ ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ. ಹವಾಲಾದಲ್ಲಿ ಹಣ ರಿಸೀವ್ ಮಾಡ್ಕೊಂಡಿರೋದು, ಇ ಕಾಮರ್ಸ್ ಮುಖಾಂತರ ಹಣವನ್ನು ರಿಸೀವ್ ಮಾಡ್ಕೊಂಡಿರೋದೆಲ್ಲವೂ ಕೂಡ ಸಿಕ್ಕಿದೆ. ಆದರೆ ಟ್ರಾನ್ಸಾಕ್ಷನ್ ಕಣ್ಣಿಗೆ ಕಾಣಿಸಿದೆ ಹೊರತು ಅದಕ್ಕೆ ಬೇಕಾಗಿರೋ ರೀಸನ್ ಬೇಕಲ್ಲ, ಅದರ ಬಗ್ಗೆ ತನಿಖೆ ಆಗಬೇಕಲ್ಲ. ಸೊ ಹಾಗಾಗಿ ವೀರೇಂದ್ರ ಪಪ್ಪಿ ಅವರನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಅವರ ಒಂದು ಕಸ್ಟಡಿಯ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತಷ್ಟು ತನಿಖೆ ಮಾಡೋದಕ್ಕಾಗಿ ಪಪ್ಪಿ ಅವರನ್ನು ಕಸ್ಟಡಿಗೆ ಕೇಳೋ ಸಾಧ್ಯತೆ ಹೆಚ್ಚಾಗಿದೆ. ಕಾದು ನೋಡಬೇಕೇನಾಗುತ್ತೆ ಅಂತ ವಿಚಾರ.